ಅದು ಅಮ್ಮ ಕಾಲ್ ಮಾಡಿತ್ತು ರೀ, ಯಾಕಷ್ಟು ಬೇಗ ಹೊರಟ್ಬಿಟ್ರಿ ಅಂತ ಬೇಜಾರು ಮಾಡ್ಕೊಂಡು ಕೇಳಿದ್ರು. ಯಪ್ಪ ಅಮ್ಮನೇ ಹೀಗೆ ನೋಡಿ, ಮಕ್ಕಳ ಜೊತೆ ಎಷ್ಟು ದಿವಸ ಇದ್ದರು, ಎಷ್ಟು ಹೊತ್ತಿದ್ರು, ಇನ್ನೂ ಸ್ವಲ್ಪ ಹೊತ್ತು ಯಾಕಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅದರಲ್ಲೂ ಹೆಣ್ಮಕ್ಳು ತಂದೆ ತಾಯಿ ಅಂತ ಒಂದು ಕೈ ಹೆಚ್ಚೆ. ಗಂಡನ ಮನೆಯ ಹೆಣ್ಮಗು ಹೇಗಿದೆಯೋ ಓಕೆ, ಆದರೆ ಅವ್ರ ಜೊತೆ ಅವ್ರ ಕಣ್ಣು ಮುಂದೆ ಇರಲೇಬೇಕು. ನಿಮ್ಮ ಅಣ್ಣ ಏನೋ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದ ಅಲ್ಲ ಅವ್ರ ತಾಯಿದ್ದು, ಕಳಿಸಣ್ಣ? ಇಲ್ಲ, ಮೋಸ್ಟ್ಲಿ ಮರ್ತಿದ್ದಾನೆ ಅನಿಸುತ್ತೆ, ಕಳ್ಸಕ್ಕೆ ಹೇಳ್ತೀನಿ. ಸರಿ, ನಾನಿರ್ತೀನಿ. ಅಣ್ಣನ ತಾಯಿ ಯಾರು ಅಂತ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಥರ ನಾಟಕ ಆಡ್ತೀರಲ್ಲ. ನಿಜವಾಗ್ಲೂ ನಿಮ್ಮ ಆ್ಯಕ್ಟಿಂಗಿಗೆ ಯಾವ ಅವಾರ್ಡ್ ಕೊಟ್ಟರು ಕಡಿಮೆನೆ. ಇರಲಿ, ಮೊದಲು ಅಮ್ಮ ನಮ್ಮ ಕೈಗೆ ಸಿಗಲಿ, ನಾನು ನಿಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡೇ ಕೊಡಿಸ್ತೀನಿ. ಮಾವ, ಇವತ್ತು ಗ್ಯಾರೇಜ್ ಓಪನಿಂಗ್ ಎಲ್ಲ ಎಷ್ಟು ಚೆನ್ನಾಗಾಯ್ತು ಮಾವ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಯಾವ ಕೇಟ್ರರು ಮಾವ, ನೀವೇ ಹೇಳಿದ್ದ? ಇಲ್ಲಮ್ಮ, ಅದೆಲ್ಲ ಆ ವೀರು ಕಡೆ ಕಾಂಟ್ಯಾಕ್ಟು. ವೆಂಕಿ, ಯಾಕೋ, ಏನಾಯ್ತು? ಬೇಜಾರಲ್ಲಿದ್ಯಾ? ಯಾಕಪ್ಪ, ನಿಮ್ಮಮ್ಮ ಕೇಳ್ತಾ ಇದ್ದಾಳೆ, ಯಾಕೋ ಹಿಂಗಿದ್ಯಾ? ಬೆಳಗ್ಗೆ ಪೂಜೆ ಟೈಮ್ನಲ್ಲಿ ಎಲ್ಲ ನಗ್ನಗ್ತಾ ಓಡಾಡ್ಕೊಂಡು ಎಲ್ಲ ಕೆಲಸ ನೀನೇ ಮಾಡಿದೆ. ಕೆಲಸ ಮಾಡಿ ಏನಾದ್ರು ಸುಸ್ತಾಯ್ತಾ? ಅಯ್ಯೋ ಮಾವ, ಸುಸ್ತಾಗಿದ್ರೆ ಅವನು ಯಾಕೆ ಇಲ್ಲಿ ಕೂತ್ಕೊಂಡಿರ್ತಿದ್ದ, ಹೋಗಿ ಮಲ್ಕೊಂಡಿರ್ತಿದ್ದ. ಅವನು ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾನೆ ಅಂದರೆ ಏನೋ ಯೋಚನೆ ಮಾಡ್ತಿದ್ದಾನೆ ಅಂತ ಅರ್ಥ. ವೆಂಕಿ, ಏನು ಯೋಚನೆ ಮಾಡ್ತಿದೀಯಾ? ಚೆಲ್ವಿ, ಏನಾಗಿದೆಯಾ ಅವನಿಗೆ? ಅಲ್ಲ, ನಿಮ್ಮ ತಾಯಿಗೆ ಕಣ್ಣು ತೋರಿಸ್ಕೊಂಬರ್ತೀನಿ ಅಂತ ಬೆಂಗಳೂರಿಗೆ ಹೋದ್ರಲ್ಲ, ಅಲ್ಲಿಂದ ಬಂದಾಗಿಂದ ಅವ್ನು ಹೀಗೆ ಇದ್ದಾನೆ. ಅಲ್ಲಿ ಏನಾದರೂ ಆಯ್ತೇನಮ್ಮ? ಅಯ್ಯೋ ಅತ್ತೆ, ಹಾಗೇನಿಲ್ಲ. ಅಲ್ಲಿದ್ದಾಗ ಚೆನ್ನಾಗಿ ಲವ್ಲವಿಕೆಯಿಂದ ಮಾತಾಡ್ಕೊಂಡಿದ್ರು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಹಿಂಗವ್ರೆ ಅಷ್ಟೆ. ಮಾವ, ಹಾಗಿದ್ರೆ ಅವನು ಅವ್ರ ತಾಯಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ವೆಂಕಿ, ನೀನಿಲ್ಲಿ ಹೀಗೆ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅಲ್ಲಿ ಅವರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ನೀನು ಇಲ್ಲಿ ಖುಷಿಯಾಗಿದ್ದರೆ ಅಲ್ಲಿ ಅವರು ಖುಷಿಯಾಗಿರ್ತಾರೆ. ಯೋಚನೆ ಮಾಡಬೇಡ. ಅಲ್ವೋ, ನಿಮ್ಮ ಅಮ್ಮನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋನು ನಿಮ್ಮ ಅಮ್ಮನ ಫೋಟೋನ ಜಯಂತ್ ಅವ್ರಿಗೆ ಯಾಕೆ ಕೊಡಲಿಲ್ಲ? ಕೊಡ್ಬೋದಿತ್ತಲ್ವಾ? ನಿನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಹುಡುಕ್ತಾ ಇದೆಯಲ್ಲ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಗಂಡ ಜಯಂತ್ ಅವರೇ. ನೀನು ಅವ್ರ ಹತ್ರ ಏನು ಹೇಳಬಾರ್ದು. ಯಾವುದೇ ಕಾರಣಕ್ಕೂ ಜಯಂತ್ ಅವರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬೇಡ. ವೆಂಕಿ, ವೀಣಾ ಹೇಳಿದಾಗೆ ನೀನು ಇಲ್ಲಿ ದುಃಖ ಪಡ್ತಾ ಇದ್ರೆ ನಿಮ್ಮಮ್ಮ ಅಲ್ಲಿ ಹೆತ್ಕರಳು, ಅವ್ರಿಗೂ ಸಂಕಟ ಆಗುತ್ತಪ್ಪ. ಸಿಗ್ತಾರೆ ಕಣೋ, ನಗ್ನಗ್ತಾ ಇರು. ನನಗನ್ಸುತ್ತೆ ಅವರು ಇಲ್ಲೇ ಎಲ್ಲೋ ಸುತ್ತಮುತ್ತನೇ ಇದ್ದಾರೆ, ಚಿಂತೆ ಮಾಡಬೇಡ. ಹೌದು ವೆಂಕಿ, ನಿಮ್ಮಮ್ಮನ ನೋಡಬೇಕು ಅಂತ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ. ನನ್ನ ಗೆಳತಿನ ನೋಡಬೇಕು ಅಂತ ಅಷ್ಟೇ ಆಸೆ ಇದೆ.